ಕಳಪೆ ಕಾಮಗಾರಿ ಮಾಡಿದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದ ಎಂಟಿ ಕೃಷ್ಣಪ್ಪ. ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಸರಬರಾಜು ಯೋಜನೆಗೆ ಚಾಲನೆಯನ್ನ ನೀಡಿದ್ದು, ಈ ಯೋಜನೆಯಲ್ಲಿ ಕಳಪೆ ಕಾಮಗಾರಿ ಮಾಡುವಂತಹ ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಗುಬ್ಬಿಯಲ್ಲಿ ಎಚ್ಚರಿಕೆಯನ್ನ ನೀಡಿದರು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ವತಿಯಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ಸುಮಾರು 1,60,000 ಮನೆ ಮನೆಗೆ ನಳ ಸಂಪರ್ಕ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರದ ಈ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಅನುಕೂಲವಾಗಿದ್ದು, ಕಾಮಗಾರಿಯಲ್ಲಿ ಯಾವುದೇ ಲೋಪ ಬಾರದಂತೆ ಕಾಮಗಾರಿ ಸಂಪೂರ್ಣವಾಗಿ ಮುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು. ಕಾಮಗಾರಿ ಕಳಪೆ ಆಗಿರುವುದು ಕಂಡುಬಂದರೆ ನಾನು ಸಹಿಸೋದಿಲ್ಲ. ಅಂತಹ ಗುತ್ತಿಗೆದಾರರ ವಿರುದ್ಧ ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಜೆಜೆಎಂ ಅಂತ ಸ್ಕೀಮ್ನಲ್ಲಿ ಪ್ರತಿ ಒಂದು ಮನೆಗೂ ಕುಡಿಯೋ ನೀರು ಕೊಡಬೇಕು ಅಂತ ಇದು ಮಾಡಿದ್ದಾರೆ. ಅದೇ ರೀತಿ ಸುಮಾರು 296 ಹಳ್ಳಿಯಿವೆ ನನ್ನ ಕ್ಷೇತ್ರದಲ್ಲಿ. ಎಲ್ಲ ಊರಿಗೂ ಸ್ಯಾಂಕ್ಷನ್ ಮಾಡಿದ್ದೀವಿ. ಪೂಜೆಗೆ ಕಾಂಟ್ರಾಕ್ಟರ್ ಬಂದು ಪೂಜೆ ಮಾಡ್ತಾರೆ, ಕೆಲಸ ನಡೀತವೆ. ನಾನು ಹೇಳೋದು ನಮ್ಮ ಗ್ರಾಮಸ್ಥರಿಗೆ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ. ಏನೋ ವೆಚ್ಚ ನಮ್ಮ ಇಂಜಿನಿಯರ್ ಇಲ್ಲೇ AW ಅವರು ಏನು ಸಮಸ್ಯೆ ನನಗೆ ಫೋನ್ ಮಾಡಿ ನಾನು ಸೆಟೆಡ್ ಮಾಡಿಕೊಡ್ತೀನಿ. ವಿತಿನ್ ದಿ ಟೈಮ್ ಮಾಡಿದೆ ರಿಸೆಂಟ್ ಮಾಡಿಬಿಡ್ತೀವಿ. ಅದು ಬೈಕಾಳಿಗಿಲ್ಲ ಯಾರು ಕಾಂಟ್ರಾಕ್ಟ್. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ AEE ನಾಗೇಂದ್ರಪ್ಪ, ಕಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸುಶೀಲಾ ಸದಯ್ಯ, ಉಪಾಧ್ಯಕ್ಷೆಯಾದ ಸುಮಾ ಶಿವಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಮಾಯಣ್ಣಗೌಡ, ಮುಖಂಡರಾದ ರಾಜು, ರುದ್ರಪ್ರಕಾಶ್, ಶಿವು ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.